ಹಾಯ್ ಎಲ್ರಿಗೂ ನಮಸ್ಕಾರ. ಡೇ 2 ಮಿನಿ ಬ್ಲಾಗ್. ಕೆಲ್ಸಕ್ಕೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿದ್ದೀವಿ, ಹೋಗಬೇಕು. ಆಲ್ರೆಡಿ ಟೈಮ್ ಆಗಿದೆ, ಇನ್ನೂ ಯಾರೂ ರೆಡಿಯಾಗಿಲ್ಲ, ಸುಮ್ಮನೆ ಕುಂತಿದ್ದಾರೆ. ಹೋಗ್ತಾರಂತೆ, ನೋಡೋಣ ಎಷ್ಟೊತ್ತಿಗೆ ಹೊರಡ್ತಾರೆ ಅಂತ. ನೋಡಿ 8 ಗಂಟೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನು ರೆಡಿ ಆಗ್ದಾನೆ ಹಂಗೆ ಎಲ್ಲ ಮೊಬೈಲ್ ನೋಡ್ತಾ ಕೂತಾರೆ. ನಾವಿವತ್ತು ಇದೇ ಬಿಲ್ಡಿಂಗ್ ಬಂದಿದ್ದೀವಿ ಕೆಲಸಕ್ಕೆ. ನೋಡ್ತಾ ಇರ್ಬೋದು ಯಾವ ಬಿಲ್ಡಿಂಗ್ ಅಂತ. ನೆನ್ನೆ ಬಂದಿದ್ದಲ್ಲ ಅದೇ ಬಿಲ್ಡಿಂಗು. ನೋಡಿ ಇವರೆಲ್ಲ ನಮ್ಮ ಗ್ಯಾಂಗು ಯಾವ ಥರ ಕಾಣ್ತಿದ್ದಾರೆ ಅಂತೆಲ್ಲ ಇಲ್ಲಿ ಮಾತಾಡ್ತಾ ನಿಂತಿದ್ದಾರೆ. 9 ಗಂಟೆವರೆಗೂ ಒಳಗಡೆ ಬಿಡೋಲ್ಲ ಅಂತಿದ್ರು. ಅಪಾರ್ಟ್ಮೆಂಟಿಂದ ಹೊರಟು ಇನ್ನೊಂದು ಬಿಲ್ಡಿಂಗ್ಗೆ ಅರ್ಜೆಂಟಾಗಿ ಮೆಟೀರಿಯಲ್ ಇಳಿಸ್ಬೇಕಾಗಿತ್ತು. ಅದಕ್ಕೆ ಎಲ್ಲರೂ ಇನ್ನೊಂದು ಬಿಲ್ಡಿಂಗ್ ಹತ್ರ ಬಂದು, ನಾವು ನಿನ್ನೆ ಉಳ್ಕೊಂಡಿದ್ವಲ್ಲ ಅದೇ ಬಿಲ್ಡಿಂಗ್ ಹತ್ರ ಬಂದಿದ್ದೀವಿ. ಮೆಟೀರಿಯಲ್ ಗಾಡಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೋ, ಅಷ್ಟರಲ್ಲಿ ಮೆಟೀರಿಯಲ್ ಗಾಡಿನೂ ಬಂದೇ ಬಿಡ್ತು. ಮೆಟೀರಿಯಲ್ ಎಲ್ಲ ಇಳಿಸೋಣ ಅಂತ ರೆಡಿ ಆಗ್ತಿದ್ದಂಗೆ ಲೈನ್ ಮಾಡ್ಕೊಂಡು ಒಬ್ಬರಿಂದ ಒಬ್ಬರಿಗೆ ಮೆಟೀರಿಯಲ್ನ ಪಾಸ್ ಮಾಡ್ಕೊಂಡು ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದೋ. ನೋಡಿ ನಮ್ಮ ಹೆಸ್ರಿ ಸೀಟ್ ಎತ್ಕೊಡಿ ಅಂತಂದರೆ ಯಾವ ರೀತಿಲಿ ಕೊಡ್ತಾಯಿದ್ದಾರೆ ಅಂತ. ಶೀಟ್ಗೆ ಆಶೀರ್ವಾದ ಮಾಡಿ ಕೊಡ್ತಾಯಿದ್ದಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ಅರ್ಧಂಬರ್ಧ ಇಳಿಸಿದಂಗೆ ಗಾಡಿ ಹಂಗೆ ಮುಂದೆ ಕೊಂಡೋಗ್ಬಿಡೋದ ಇಷ್ಟೇನು ಮೆಟೀರಿಯಲ್ ಅಂತ. ಏನೋ ಬೇಕಣ್ಣ. ಇನ್ನು ಸ್ವಲ್ಪ ಇದ್ದಿದ್ದು ಮೆಟೀರಿಯಲ್ ಎಲ್ಲ ಇಳಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಈ ಗಾಡಿನ ವಾಪಸ್ ಕರ್ಸಿ ನಿಲ್ಸ್ಕೊಂಡು ಒಂದೊಂದೇ ಸೀಟ್ನ ಟಕ 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 ಅಂತ ಮೇಲೆ ಎತ್ತಿ ಕೊಡ್ತಾ ಇದ್ದ. ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ. ಎಲ್ಲ ಮೆಟೀರಿಯಲ್ಲು ಇಳಿಸಿದ ತಕ್ಷಣ ನಾವು ಮಾಡಬೇಕಾಗಿದ್ದ ಕೆಲಸ ಒಂದೇ, ಎಲ್ಲ ಪೀಸಸ್ನು ಸೆಗ್ರಿಗೇಟ್ ಮಾಡಬೇಕಾಗಿತ್ತು. ಎಲ್ಲ ಪೀಸ್ನ ಸೆಗ್ರಿಗೇಟ್ ಮಾಡ್ತಾ ನಾವು ಮಾಡ್ತಿದ್ದು ಮ್ಯಾನ್ಯುಲ್ ವಿತ್ ಮಾಡಿದರ್ ಆಗಿರೋದ್ರಿಂದ ಎಲ್ಲ ಪೀಸ್ಗಳನ್ನೂ ಫ್ಯಾಕ್ಟ್ರಿಲೇ ಕಟಿಂಗ್ ಮಾಡಿಸಿರ್ತೀವಿ. ಎಲ್ಲ ಪೀಸ್ನು ಸೆಗ್ರಿಗೇಟ್ ಮಾಡಿ ಎಲ್ಲರೂ ಸುಸ್ತಾಗಿದ್ದು ಅಂತ ಅಂದ್ಬಿಟ್ಟು ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಲ್ಲರೂ ಸೀಟ್ ಇಳಿಸಿ ಸುಸ್ತಾಗಿ ಒಬ್ಬೊಬ್ಬರು ಒಂದೊಂದು ಮೂಲೆ ಮಲಗೋರೆ. ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಎಲ್ರಿಗೂ.